ಹಾಯ್ ಹಲೋ ನಮಸ್ಕಾರ. ನಾನು ಯೂಟ್ಯೂಬಲ್ಲಿ, ಇನ್ಸ್ಟಾಗ್ರಾಮಲ್ಲಿ, ಫೇಸ್ಬುಕ್ಕಲ್ಲಿ ಹರಿಹರ ಕೋಟೆಯನ್ನು ಹತ್ತೋದನ್ನು ನೋಡಿ ತುಂಬ ಒಂದು ಆಶ್ಚರ್ಯಚಕಿತನಾಗಿದ್ದೆ. ಆ ಒಂದು ಕೋಟೆಯನ್ನು ನಾನು ಯಾವಾಗ ಹತ್ತೀನಿ ಅಂತೇಳಿ ನನಗೂ ಕೂಡ ಆಸೆ ಆಗ್ತಿತ್ತು. ಆದರೆ ಆ ಆಸೆಯನ್ನು ತುಂಬ ದಿನ ನಾನು ಹಾಗೆ ಆಸೆಯಾಗಿ ಉಳಿಸ್ಕೊಳ್ತಿಲ್ಲ. ಅದನ್ನು ಇವತ್ತು ನಾನು ಹತ್ತಿ ಅದರ ಒಂದು ಎಕ್ಸ್ಪೀರಿಯೆನ್ಸನ್ನು ಅನುಭವಿಸ್ಲಿಕ್ಕೆ ಬಂದಿದ್ದೇನೆ. ಅದು ಎಲ್ಲಿದೆ ಅಂತ ಕೇಳ್ತೀರಾ? ಮಹಾರಾಷ್ಟ್ರದ ನಾಸಿಕ್ದಲ್ಲಿರುವ, ಅಲ್ಲಿಂದ ತ್ರಯಂಬಕೇಶ್ವರ ಅನ್ನೋ ಒಂದು ಜ್ಯೋತಿರ್ಲಿಂಗ ಇದೆ, ಅಲ್ಲಿಂದ 13 ಕಿಲೋಮೀಟ್ರ್ ದೂರದಲ್ಲಿದೆ. ಅದರಲ್ಲಿ ಏನು ವಿಶೇಷ ಇದೆ ಅಂತ ಕೇಳ್ಬೋದು ನೀವು. ಸಾಮಾನ್ಯವಾಗಿ ಕೋಟೆಗಳಿಗೆಲ್ಲ ಇವಾಗ ಸ್ಟೆಪ್ಸ್ಗಳೆಲ್ಲ ಮಾಡಿ ಒಂದು ನಾರ್ಮಲ್ ಆಗಿದೆ. ಬಟ್ ಇದು ಒಂದು ಎತ್ತರದಲ್ಲಿದೆ, ಪರವಾಗಿಲ್ಲ. ಆದರೆ ಅದು ಎಷ್ಟು ಡಿಗ್ರಿಯಲ್ಲಿದೆ ಅಂದರೆ 80 ಡಿಗ್ರಿ, ಈ ರೀತಿ ಒಂದು 80 ಡಿಗ್ರಿಯಲ್ಲಿದೆ. ಸೊ ಅದು ಹತ್ತೋದು ತುಂಬ ಕಷ್ಟ ಕೂಡ ಅಂತ ಹೇಳ್ತಿದ್ದಾರೆ. ಆ ಒಂದು ಎಕ್ಸ್ಪೀರಿಯೆನ್ಸ್ ಮಾಡೋಕ್ಕೆ ಬಂದಿದ್ದೀನಿ. ತಮ್ಮನ್ನು ಈ ನನ್ನ ಕ್ಯಾಮ್ರಾ ಮೂಲಕ ಕರ್ಕೊಂಡು ಹೋಗ್ತಿದ್ದೀನಿ. ಬನ್ನಿ ಹೋಗೋಣ. I keep waiting for you to call. I'm thinking that I'm gonna need a miracle. Wasted again, I tell my friends I'm feeling like you're coming, 'cause I feel the sun. ಹರಿಹರ ಫೋರ್ಟಿಗೆ ಬಂದಿದ್ದೀನಿ. ಇವಾಗ ಮೇಲೆ ಹತ್ತಿಗೆ ಹೊರಟಿದ್ದೀನಿ. ಟ್ರೆಕ್ಕಿಂಗ್ ಮಾಡಬೇಕು, ಆ ನಂತರ ಬೆಟ್ಟ ಹತ್ತಬೇಕು. ಬನ್ನಿ ಹೋಗೋಣ ಇವಾಗ ಸ್ನೇಹಿತರೆ. ಸ್ವಲ್ಪ ಕಷ್ಟ ಇದೆ, ಆದರೆ ಹತ್ತಕ್ಕೆ ಆಗಲ್ಲದೆ ಇರುವಂಥದ್ದೇನಲ್ಲ. ಸ್ವಲ್ಪ ಕಷ್ಟಪಟ್ಟ ನಂತರ ಅದರ ಒಂದು ಸಂತೋಷ ಸಿಗುತ್ತೆ. ಅಲ್ಲಿ ಕಾಣಿಸ್ತಾ ಇದೆ ನೋಡಿ ಮೇಲೆ, ಅಲ್ಲಿ ಮೇಲೆ ಹೋಗ್ಬೇಕು, ಪೂರ್ಣ ಟಾಪ್ ಮೇಲೆ. ಸ್ವಲ್ಪ ಮಳೆಗಾಲದಲ್ಲಿ ಅಂದರೆ ಮಾನ್ಸೂನ್ ಟೈಮಲ್ಲಿ ಬಂದರೆ ಎಲ್ಲ ನೀರು ಹರಿತಾ ಇರುತ್ತೆ. ಥರ ನೋಡಲಿಕ್ಕೆ ತುಂಬ ಚೆನ್ನಾಗಿರುತ್ತೆ. ಸೊ ಹರಿಹರಗಢಕ್ಕೆ ಬಂದಾಗ ಈ ಕೋಟೆ ಹತ್ತುವ ಸಂದರ್ಭದಲ್ಲಿ ಏನು ಮಾಡಬೇಕು, ಏನು ಮಾಡಬಾರ್ದು ಅನ್ನೋದನ್ನು ಕೊಟ್ಟಿದ್ದಾರೆ. ಸೊ ಹತ್ತುವಾಗ ಈ ಎಲ್ಲ ವಿಚಾರಗಳು ಗಮನದಲ್ಲಿ ಇರಲಿ ಅನ್ನೋದು ನನ್ನ ಅನಿಸಿಕೆ. ಜೊತೆಗೆ ಇನ್ನೂ ಒಬ್ಬೊಬ್ಬರು ಇದ್ದರೆ ಚೆನ್ನಾಗಿರುತ್ತೆ. ನಂದು ಮೊದಲೇ ಒಬ್ಬನೇ ಹೋಗ್ತಿದ್ದೀನಿ, ಪರವಾಗಿಲ್ಲ. ಜೊತೆಗೆ ಫ್ರೆಂಡ್ಸ್ ಆಗ್ತಾರೆ ಮುಂದೆ. ನಾನು ಬಂದಿದ್ದು ನಾನು ಒಬ್ಬನೇ ನಂಬಿ. ಚಪ್ಪಲಿ ಹಾಕೊಂಡು ಹೋಗೋದು ಕಷ್ಟ ಆಗುತ್ತೆ. ಸಾಧ್ಯ ಆದಷ್ಟು ಶೂಸ್ ಇದ್ದರೆ ಒಳ್ಳೆಯದು. ಕನಿಷ್ಠ 1 ಲೀಟ್ರ್ ಆದರೂ ನೀರು ನಿಮ್ಮ ಬ್ಯಾಗಲ್ಲಿರಬೇಕು. 2 ಲೀಟ್ರ್ ಆದರೂ ಒಳ್ಳೆಯದೇ. ತಿನ್ನಲಿಕ್ಕೆ ಸ್ವಲ್ಪ ಏನಾದರೂ ಇಟ್ಕೊಂಡಿರಿ ಬ್ಯಾಗಲ್ಲಿ. ನಾನು ಹಿಂದಿನ 2 ವೀಡಿಯೋದಲ್ಲಿ, ಒಂದು ಪ್ರತಾಪ್ಗಢ ಆಗಲಿ, ಒಂದು ಲೋಹಗಢ ಆಗಲಿ, ಸೊ ಆ 2 ಕೋಟೆಗಳನ್ನ ಹತ್ಬೇಕಾದ್ರೆ ಎತ್ತರದಲ್ಲಿದ್ದು, ಆದರೆ ಅದಕ್ಕೆ ಪ್ರಾಪರಾದ ಸ್ಟೆಪ್ಸ್ಗಳಿದ್ದು. ಸೊ ಹಾಗಾಗಿ ಏನು ತೊಂದರೆ ಆಗ್ತಿಲ್ಲ. ಇಲ್ಲಿ ಯಾವುದೇ ರೀತಿ ಸ್ಟೆಪ್ಸ್ ಇಲ್ಲ. ಸೊ ಸ್ವಲ್ಪ ಇದು ಹತ್ತೋದು ಕಷ್ಟ ಆಗುತ್ತೆ. ಮಧ್ಯೆ ಮಧ್ಯೆ ಚಿಕ್ಕ ಚಿಕ್ಕ ರೆಸ್ಟ್ ಮಾಡಿ, 1 2 3. ಸೊ
ಒಮ್ಮೆ ಕಂಟಿನ್ಯೂಸ್ ಹತ್ತಾಗ್ತಾ ಹೋದರೆ ಟಯರ್ಡ್ ಆಗ್ತೀವಿ. ಆ ಪೋರ್ಟ್ ಹತ್ತೋಕ್ಕಿಂತ ಮುಂಚೆನೇ ಇಲ್ಲಿ ನೋಡಿ ಹತ್ತೋದು ಹೆಂಗೆ ರೀ ಅದನ್ನು ಹಾಕ್ತೀನಿ. ಸ್ವಲ್ಪ ನೀರು ಕುಡಿತೀನಿ. ಅದ್ರ ಜೊತೆಗೆ ಈ ಜಾಕೆಟ್ ಕೂಡ ಹೆವಿ ಅನ್ನಿಸ್ತಾ ಇದೆ, ಇದನ್ನು ಕೂಡ ತೆಗೆದುಬಿಡ್ತೀನಿ. ಯಾವುದೇ ಕಾರಣಕ್ಕೂ ಎನರ್ಜಿ ಲೆವೆಲನ್ನು ಕಡಿಮೆ ಮಾಡೋಕ್ಕೆ ಬಿಡಬಾರ್ದು ನಾವು. ಸೊ ಆವಾಗ ನೀರು ಕುಡಿತಿರ್ಬೇಕು. ಏನಾದ್ರು ಶೇಂಗಾ ಚಿಕ್ಕಿ ಅಂತ ಏನಾದರೂ ತಿಂಡಿ ತಿನಿಸುಗಳನ್ನು ತಂದಿದ್ರೆ ಅದನ್ನು ಸ್ವಲ್ಪ ತಿಂತಾ ನೀರು ಕುಡಿತಾ ಹೋಗೋದು ಒಳ್ಳೆಯದು. माँ जी कैसे जाएगी? इधर ऐसा ठीक है, थैंक यू. ಅಲ್ಲಿ ಸ್ವಲ್ಪ ಮರಾಠಿಯರೇ ಹಿಂದಿಯರೇ ಬಂದರೆ ನಮಗೆ ಸ್ವಲ್ಪ ಮ್ಯಾನೇಜ್ ಮಾಡೋಕ್ಕೆ ಈಸಿ ಆಗುತ್ತೆ. ಸೊ ನಾವು ಏನು ಹಿಂದಿ ಮರಾಠಿ ಏನೂ ಬರಲಿಲ್ಲ ಅಂದರೆ ಇಲ್ಲಿ ಜನರ ಜೊತೆ ನಮಗೆ ಒಂದು ಮಾತಾಡಲಿಕ್ಕೆ ಅಥವಾ ನಮಗೇನಾದ್ರು ರೂಟ್ ಕೇಳಲಿಕ್ಕೆ ಕಷ್ಟ ಆಗುತ್ತೆ. ನಾವು ಸಂಪೂರ್ಣವಾಗಿ ನಮ್ಮನ್ನೇ ಡಿಪೆಂಡ್ ಆಗಬೇಕಾಗತ್ತೆ. ನಾನು ಸ್ವಲ್ಪ ಬ್ಯಾಲೆನ್ಸ್ ಮಾಡ್ತಿದ್ದೆ. ಸ್ನೇಹಿತರು, ನಮ್ಮ ಬೆಂಗಳೂರಿಂದ ಒಬ್ಬರು ಸ್ನೇಹಿತರು ಬಂದಿದ್ದಾರೆ. ಹಾಂ, ನಿಮ್ದು ಯಾವುದು ಹೇಳಿ? ಶ್ರೀನಿ ಬ್ಲಾಗ್ಸ್ ಅಂತ ನಂದು. ಶ್ರೀನಿ ಬ್ಲಾಗ್ಸ್. ಹಾಂ ಹಾಂ. ಸೊ ಅಂದರೆ ನೀವು ಟ್ರಾವೆಲೇ ಮಾಡ್ತಿರ್ತೀರ ಜಾಸ್ತಿ? ಅವಾಗ ಜಾಸ್ತಿ ಅಂದರೆ ನಾನು ವರ್ಕ್ ಮಾಡ್ತಾ ಇದ್ದೇನೆ. ಇನ್ ಬಿಟ್ವೀನ್ ಯಾವಾಗ ಆಫ್ ಇರುತ್ತೋ ಅವಾಗೆಲ್ಲ ಟ್ರಾವೆಲ್ ಮಾಡ್ತಾ ಇರ್ತೀನಿ. ನಾವಿಬ್ಬರು ಇಲ್ಲಿ ಹರಿಹರ ಪೋರ್ಟನ್ನು ಹತ್ತಕ್ಕೆ ಹೊಂಟಿವಿ. ಅಚಾನಕ್ಕಾಗಿ ಸಿಕ್ಕಿವಿ ಇಬ್ಬರು ಇಲ್ಲಿ. ಸೊ ನಮಗೆ ಇಲ್ಲಿ ಮಹಾರಾಷ್ಟ್ರದಲ್ಲಿ ಕರ್ನಾಟಕದವ್ರು ಸಿಗೋದೇ ಅಪರೂಪ, ಅಂಥದ್ರಲ್ಲಿ ನಮ್ಮ ಬೆಂಗಳೂರವರೇ ಸಿಕ್ಕಾರೆ. ಆ್ಯಕ್ಚುಲಿ ಏನಂತ ಹೇಳಿದ್ರೆ, ನಾನು ಬರ್ಬೇಕಾದ್ರೆ ನಂದು ಏನು ವ್ಲಾಗ್ ಮಾಡ್ಕೊಂಡು ಬರ್ಬೇಕಾದ್ರೆ ಈ ಕೆಳಗಡೆ ಇವ್ರದ್ದು ಬುಲೆಟ್ ಒಂದು ಪಾರ್ಕಿಂಗ್ ಇತ್ತು. ಸೊ ಕೆ ರಿಜಿಸ್ಟ್ರೇಷನ್ ಇತ್ತು. ಓ ಯಾರೋ ಕನ್ನಡದವ್ರು ಬಂದವ್ರಿಗೂ ಮೇಲ್ಗಡೆ ಸಿಗ್ಬೋದು ಅಂದ್ಕೊಂಡು ಬಂದೆ, ಹಂಗೆ ಸಿಕ್ಕಿದ್ರು ಇಲ್ಲೇ. ಸೊ ದಯವಿಟ್ಟು ಶ್ರೀನಿ ಬ್ಲಾಗ್ಸ್ ಕೂಡ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಎಲ್ಲರೂ ಕೂಡ ಅವ್ರ ಜೊತೆ ನಾವು ಇರ್ತೀವಿ ಅಂತ ಹೇಳ್ತಾನೆ. Don't wanna sleep in, cause I got something to prove. I gotta take what I hate and finally make a move. I think of you and all. ಪೋರ್ಟನ್ನು ಹತ್ತಕ್ಕೆ ಹೊರಟಿದ್ದೀನಿ. ಆ ಒಂದು ಆಸೆ ತುಂಬ ದಿನದಿಂದ ಹಾಗೆ ಪೆಂಡಿಂಗ್ ಇತ್ತು, ಅದನ್ನ ಇವತ್ತು ಹತ್ತಕ್ಕೆ ಹೊರಟಿದ್ದೀನಿ. ಬನ್ನಿ ಆ ಒಂದು ಎಕ್ಸ್ಪೀರಿಯೆನ್ಸ್ ಮಾಡೋಣ. हर हर महादेव, ಹರ ಹರ ಮಹಾದೇವ್, ಹರ ಹರ ಮಹಾದೇವ್. हर महादेव. चलो
ಆಪ್ಷನ್ ಇದೆಯಾ? ಇಲ್ಲ. ಅದಕ್ಕೆ ಎಕ್ಸ್ಟ್ರಾ ಲೆನ್ಸ್ ತಗೋಬೇಕನ್ಸತ್ತಲ್ಲ? ಹೌದಾ? ಹಾಂ, ಗೊತ್ತಿಲ್ಲ ರೀ ನನಗೂ. ಅದಕ್ಕೆ ಎಕ್ಸ್ಟ್ರಾ ಲೆನ್ಸನ್ನ ತಗೋಬೇಕನ್ಸುತ್ತೆ. ಸ್ವಲ್ಪ ಈ ಕಲ್ಲನ್ನು ಈ ಥರ ಕೆತ್ತಿಬಿಟ್ಟು ಗ್ರಿಪ್ ಇದೆ, ಹಿಡಿದು ಏರ್ಲಿಕ್ಕೆ ಏನು ತೊಂದರೆ ಇಲ್ಲ. ಆದರೆ ನಾನು ಹೇಳಿದ ಪ್ರಕಾರ 80 ಡಿಗ್ರಿ ಇದೆ ಇದು. ಸ್ವಲ್ಪ 80 ಡಿಗ್ರಿ ಆ್ಯಂಗಲಲ್ಲಿ ಇರುತ್ತೆ. 80 ಡಿಗ್ರಿ ಇದೆ. 80 ಡಿಗ್ರಿಯಲ್ಲಿ ಇರೋದ್ರಿಂದ ಹಾಂ ಹಾಂ ಹೊತ್ತೋದಕ್ಕಿಂತ ಇಳಿಯೋದು ಸ್ವಲ್ಪ ಕಷ್ಟ ಆಗ್ತದೆ. ಮಾತ್ರ ಮಸ್ತಾಗಿದೆ. ಅಲ್ಲಿ ಕೆತ್ತಿ ಗ್ರಿಪ್ ಕೂಡ ಮಾಡಿದ್ದಾರೆ ನೋಡಿ, ಕೈ ಕಾಕೆ. ಇಲ್ಲಾಂದ್ರೆ ಮಾನ್ಸೂನಲ್ಲಿ ಕಷ್ಟ ಆಗತ್ತೆ ಅದು, ಗ್ರಿಪ್ ಇಲ್ಲ ಅಂದರೆ. आप किधर से आए भाई? आंध्रा। आंध्रा, हम कर्नाटक से आए। कैसा है? बाइक है? कार? कार। हाँ हाँ। ఆంధ్రా సైడ్ పోతారు అంతే. అది అట్లే పెట్టుకుంటే వచ్చానే ఉంటారు, మళ్ళీ వాళ్ళు వస్తారు. ఇప్పుడు సైడ్ పోవాలంటే సైడ్ పోతే సరిపోతుంది. మంచి గ్రిప్ ఉండే పొజిషన్ స్టెప్ని ఆడుకుంటూ పోతాను. How is the experience? हमारा 10 दिन का ट्रिप है। हाँ। ಸಿಕ್ಕಾಪಟ್ಟೆ ಭಯ ಆಗುತ್ತೆ. ಹತ್ಬೇಕಾದ್ರೆ ಭಯ ಆಗುತ್ತೆ, ಇಳಿಬೇಕಾದ್ರೆ ಇನ್ನೂ ಭಯ ಆಗುತ್ತೆ. ಅಲ್ಲಿ ಯಾರು ಕನ್ನಡ ಫ್ಲ್ಯಾಗ್ ಹಾಕಿದ್ದಾರೆ. ಸೊ ಮಹಾರಾಷ್ಟ್ರದಲ್ಲಿ ನಮಗೆ ಕನ್ನಡಿಗರನ್ನ ನೋಡೋಕ್ಕೇ ಒಂದು ಅಪರೂಪ ಆಗ್ತಿತ್ತು ಅಂತ ಮಹಾರಾಷ್ಟ್ರದ ನಾಸಿಕ್ನ ಸಮೀಪದಲ್ಲಿರುವ ಹರಿಹರ ಒಂದು ಫೋರ್ಟ್ನಲ್ಲಿ ಕರ್ನಾಟಕದ ಕನ್ನಡದಲ್ಲಿ ಬರೆದಂಥ ಒಂದು ಧ್ವಜ ಇದೆ. ಅದು ಜೈ ಶ್ರೀರಾಮ್ ಅಂತ ಬರೆದಿದ್ದಾರೆ. ಸೊ ನೋಡಿ ಬನ್ನಿ ಇಲ್ಲಿ. Remember the day. ಹರ ಹರ ಮಹಾದೇವ್. ಇದನ್ನೆಲ್ಲ ನೋಡ್ತೀರಾ, ಮಾನ್ಸೂನ್ ಅಲ್ಲಿ ಒಂದ್ಸತಿ ಬರ್ಬೇಕು ಅನ್ಸುತ್ತೆ. ಬಟ್ ಮಾನ್ಸೂನ್ ಅಲ್ಲಿ ಬಂದ್ರೆ ಏನ್ ಅಂತ ಇಲ್ಲ ಹಂಗೆ ಸ್ಲಿಪ್ ಆಗೋ ಥರ ಏನಿಲ್ಲ. ಅಂದ್ರೆ ಇಲ್ಲಿ ಮೇಲೆ ಹಿಡಿಲಿಕ್ಕೆ ಗ್ರಿಪ್ ಇದೆಯಲ್ಲ. ಹೌದೌದು, ಅದು ಗ್ರಿಪ್ ಇರೋದಂದ್ರೆ ತುಂಬಾ ಏನೋ ಯೂಸ್ಫುಲ್. ಆ ಥರ ಮಾಡಿ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ, ಹತ್ಬೋದು. ಅಯ್ಯೋ ನೋಡಿದ್ರೆ ಭಯ ಆಗುತ್ತೆ.
बहुत scary. जय श्री राम. ಜೈ ಶ್ರೀರಾಮ್. ऐसा. ಈ ಕೋಟೆಯಿಂದ ಶಿವಾಜಿ ಮಹಾರಾಜರು ಕೆಲವು ವರ್ಷಗಳ ಕಾಲ ಆಳ್ವಿಕೆ ಮಾಡಿದ್ರಂತೆ. ಹೌದಾ? ಸೊ 1636 ಅಲ್ಲಿ ಈ ಕೋಟೆನ ವಶಪಡಿಸ್ಕೊಂತಾರೆ ಶಿವಾಜಿ ಮಹಾರಾಜರು. ಯಾರಿಂದ ಅಂತ ಮೆನ್ಷನ್ ಮಾಡಿಲ್ಲ ಅಲ್ಲಿ. ಅದಾದ್ಮೇಲೆ ಬ್ರಿಟಿಷರು ವಶಪಡಿಸ್ಕೊಂತಾರೆ. ऐसा. ऐसा ಇಟ್ಕೊಂಡ್ರು ಅರೆ ಎಷ್ಟು ಬಾಟ್ಲಿ ಕ್ಯಾರಿ ಮಾಡ್ತಾ ಇದ್ದೀರಾ? 2. ನನಗೆ ಸ್ವಲ್ಪ ರಿವ್ಯೂಸ್ ನೋಡಿದೆ ನಾನು, ಒಂದು 2 ಬಾಟ್ಲಿ ಆದ್ರೆ ಬೇಕು. ಅದೇನಾಗುತ್ತೆ ಅಂದ್ರೆ ಒಬ್ಬೊಬ್ರದ್ದು ಒಂದೊಂದ್ ತರ ಕೆಪಾಸಿಟಿ, ಒಬ್ಬೊಬ್ರದ್ದು ಕೇಪಬಿಲಿಟಿ ಬೇರೆ ಬೇರೆ ಇರುತ್ತೆ. ಸೊ ಒಬ್ಬೊಬ್ರು ಹೇಳ್ತಾರೆ 3 ಅವರ್ ಬೇಕು 4 ಅವರ್ ಬೇಕು ಅಂತ. 10 ಅವರ್ ಆದ್ರೆ ಪ್ರಬಲ ಅಂತ ಆಗ್ತಿರ್ತಾರೆ. ಅವ್ರವ್ರದ್ದು ಸ್ಟ್ರೆಂತ್ ಮೇಲೆ. ಸೊ ಸ್ವಲ್ಪ ಫ್ಯಾಟ್ ಅದಿದ್ರೆ ಕಷ್ಟ ಆಗತ್ತೆ, ಇಲ್ಲ ಅಂತಲ್ಲ. ಬನ್ನಿ, ಇನ್ನೂ ಸ್ವಲ್ಪ ದೂರ ಇದೆ. ಅಲ್ಲಿ ಮೇಲೆ ಫ್ಲ್ಯಾಗ್ ಕಾಣ್ತಿದೆಯಲ್ಲ, ಅಲ್ಲಿವರೆಗೆ ಹೋಗಬೇಕು. ಬನ್ನಿ ಹೋಗೋಣ. हनुमानाचं मंदिर आहे. वो वीडियो निकाल रहे आप यार. या आपण इथे फोटो तुम्हाला पुढे काढा. ಮೇಲೆ ಹತ್ತ ಒಂದು ಹೆಚ್ಚು ಕಡಿಮೆ ಒಂದು 2-3 ಅವರ್ಸ್ ಟೈಮ್ ತೊಗೊಳತ್ತೆ ಹತ್ತಕ್ಕೆ ಸ್ಟಾರ್ಟ್ ಮಾಡಿದಾಗಿಂದ. ಬಟ್ ಅಷ್ಟೇ ಥ್ರಿಲ್ಲಿಂಗ್ ಇದೆ, ಹೊಸ ಅನುಭವ ಆಗುತ್ತೆ. ಯಾಕಂದರೆ ಪ್ರಾಪರ್ ಸ್ಟೆಪ್ಸ್ ಇಲ್ಲ ಇಲ್ಲಿ. ಅವರು ನೋಡು, ಅವರು ನಮ್ಮ ಜೊತೆ ಕೆಳಗಿಂದ ಬರ್ತಿದ್ದಾರೆ. बहुत स्ट्रांग है. मैंने दूसरी बार आई. ओह नाइस. आप किधर से, नासिक से आया? हाँ 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 हाँ. ನೋಡಲ್ಲಿ ಇನ್ನೂ ಜನ ಬರ್ತಾರೆ, ಬಹುಶಃ ಕಾಲೇಜ್ ಸ್ಟೂಡೆಂಟ್ಸ್ ಅನ್ಸುತ್ತೆ ಅವರೆಲ್ಲ. ಸ್ಕೂಲ್ ಸ್ಟೂಡೆಂಟ್ಸು ಪಿ ಟಿ ಮಾಸ್ಟರ್ ಕರ್ಕೊಂಡು ಫಿಸಿಕಲಿ ಫಿಟ್ ಆಗಿರಲಿ ಅಂತೇಳಿ. ಓ ಇದು ಕಷ್ಟ ಇದೆ ರೀ. ಊರಾಚೆ ಏನೋ ಕಾಣ್ತಿದೆ ಅಂತ ಒಂದು ಯಾವುದೋ ಇದೆಯಲ್ಲ ಇನ್ಸ್ಟಾಗ್ರಾಮದಲ್ಲಿ, ಸ್ವರ್ಗನೇ ಕಾಣ್ತೈತೆ ಡಿಂಗ್ 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 ಹಿಂಗೆ ನೋಡಿ. ಓ ತಗೊಳ್ಳಿ.
प्लीज़ सर, एक मिनट अच्छा, थैंक यू। जय श्री राम। ಸ್ನೇಹಿತರೆ, ಇವಾಗ ಈ ಹರಿಹರ ಫೋರ್ಟ್ ಪೂರ್ಣ ಟಾಪಲ್ಲಿ ಬಂದಿದ್ದೀವಿ. ತುಂಬ ಚೆನ್ನಾಗಿದೆ ವ್ಯೂ ನೋಡಲಿಕ್ಕೆ, ಸುತ್ತ 360 ಆ್ಯಂಗಲಲ್ಲಿ. ಸೊ ಒಂಥರ ಥ್ರಿಲ್ಲಿಂಗ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಸೊ ದಯವಿಟ್ಟು ಸಾಧ್ಯ ಆದರೆ ಈ ಮಹಾರಾಷ್ಟ್ರದ ನಾಸಿಕ್ ಸಮೀಪದಲ್ಲಿರುವ ಒಂದು ಹರಿಹರ ಫೋರ್ಟ್ಗೆ ಬನ್ನಿ, ಎಂಜಾಯ್ ಮಾಡಿ ಅನ್ನೋದು ನನ್ನ ಆಸೆ. ಸ್ನೇಹಿತರೆ, ಇದಿಷ್ಟು ಈ ನಾಸಿಕ್ ಸಮೀಪದಲ್ಲಿರುವ ಹರಿಹರ ಫೋರ್ಟ್ದ ಒಂದು ವಿಡಿಯೋ ನೀವು ಇಷ್ಟೊತ್ತು ನೋಡಿದ್ದು. ಈ ಥರ ಕಾಲು ಸ್ಕಿಡ್ ಆಗೋ ಚಾನ್ಸಸ್ ಇರುತ್ತೆ. ತುಂಬ ಕೇರ್ಫುಲ್ಲಾಗಿ ಇಳೀರಿ. ಇರುವಾಗ ಏನು ಅಷ್ಟೊಂದು ಜಾಸ್ತಿ ಭಯ ಅನಿಸಲ್ಲ, ಆದರೆ ಇಳಿಬೇಕಾದ್ರೆ ಮಾತ್ರ ಸ್ವಲ್ಪ ಜಾಗರೂಕರಾಗಿ ಇಳೀರಿ. ಓಕೆ, ಇಳಿಬೇಕಾದ್ರೆ ಸ್ವಲ್ಪ ಕಷ್ಟ ಆಗತ್ತೆ, ಯಾಕಂದರೆ ನಮ್ಮ ಹೋಲ್ ಪ್ರೆಷರೆಲ್ಲ ಕಾಲ ಮೇಲೆ ಇರುತ್ತೆ. ಸೊ ಕಾಲು ಗ್ರಿಪ್ ಆಗಿರ್ಬೇಕಾಗತ್ತೆ. ಏರ್ಬೇಕಾದ್ರೆ ಏನಂತೆ, ನಾವು ಕೈ ಹಿಡ್ಕೊಂಡು ಏರ್ತಿದ್ವಿ ಮೇಲ್ಗಡೆ, ಆದರೆ ಇವಾಗ ಹಂಗಲ್ಲ, ಹಿಡಿಯೋಕ್ಕೆ ಹಂಗೇನು ಸಪೋರ್ಟ್ ಉಳಿಯಲ್ಲ. ಸೊ ಪೂರ್ತಿ ಒಂದು ಸಪೋರ್ಟ್ ಕಾಲ ಮೇಲೆ ಬೀಳುತ್ತೆ. ಹಾಗಾಗಿ ತುಂಬ ಜಾಗರೂಕರಾಗಿ ಇಳಿಬೇಕಾಗತ್ತೆ. ಸ್ವಲ್ಪ ಕಾಲು ಜಾರಿದರೆ ಕೈಲಾಸ ಅಂತಾರಲ್ಲ, ಹಂಗಾಗಿಬಿಡತ್ತೆ. ನಾನು ನೋಡಿ ಮೋಸ್ಟ್ ಡಿಫಿಕಲ್ಟ್ ಪ್ಲೇಸ್ ಅಂತ ಅನ್ಕೊಂಡಿದ್ದ ಜಾಗ ಇದೇನೆ. ಸೊ ನೋಡಿ ಯಾವ ಥರ ಇದೆ ಅಂತೇಳಿ. ಇಲ್ಲೆಲ್ಲ ಸ್ಲಿಪ್ ಆಯ್ತಂದರೆ ಡೈರೆಕ್ಟ್ ಪಾತಾಳನೆ. ಇಲ್ಲಿ ಸ್ವಲ್ಪ ಕಷ್ಟ ಇದೆ ಆಗ್ತದೆ ಅಲ್ಲ, ಹಿಡಿಯೋದು ಕೂಡ ಕಷ್ಟ ಅನ್ನಿಸ್ಲಿಲ್ಲ. ಹಿಡಿಯೋದು ಮಾತ್ರ ಸಿಕ್ಕಾಪಟ್ಟೆ ಕಷ್ಟ ಆದರು. ಹತ್ತುವಾಗ ಏನಷ್ಟು ಭಯ ಅನ್ನಿಸ್ಲಿಲ್ಲ, ಆದರೆ ಇವಾಗ ಕೆಳಗೆ ನೋಡ್ತಾ ಹೋದಂಗೆ ಆ ಒಂದು ಭಯ ಎದೆಯಲ್ಲಿ ಡವ ಸ್ಟಾರ್ಟ್ ಆಗಿದೆ. ನಿಧಾನಕ್ಕೆ ಹೋಗ್ಬೇಕಾಗತ್ತೆ. ಯಾಕಂದರೆ ಮೇಲೆ ಏರಬೇಕಾದ್ರೆ ಕೈ ಗ್ರಿಪ್ ಹಿಡ್ಕೊಂಡು ಏರ್ತೀವಿ. ಕೆಳಗೆ ಇಳಿತಾ ಆ ಗ್ರಿಪ್ನೆಸ್ಸು ಕೈಗೆ ಬರಲ್ಲ. ಯಾಕಂದ್ರೆ ಫಸ್ಟ್ ಕಾಲು ಇಡ್ತಾ ಹೋಗ್ತೀವಲ್ಲ, ಸೊ ಆ ಗ್ರಿಪ್ನೆಸ್ ಕಾಲಿನಲ್ಲಿ ಹೆಂಗೆ ಹಿಡಿಯೋಕ್ಕೆ ಸಾಧ್ಯ ಇಲ್ಲಲ್ಲ. ಅದಕ್ಕೆ ಸ್ವಲ್ಪ ನಿಧಾನಕ್ಕೆ ಹೋಗ್ಬೇಕಾಗತ್ತೆ. ಕಾಲು ಜಾರಿದರೆ ಕೈಲಾಸ. ನೋಡಿಲ್ಲಿ ಒಂದೊಂದೇ ಕಾಲಿಡುವಷ್ಟು ಜಾಗ ಇರುತ್ತೆ.
ಹೇಳಿ 80 ಡಿಗ್ರಿ ಇದೆಯಾ ಇಲ್ವೋ? ಇಲ್ಲಿಂದ ಸ್ವಲ್ಪ ಕಾಲು ಜಾರ್ತೈತಿಕೋ ಡಗ 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 ಕೆಳಗಡೆನೆ AK-47 ಥರ ಸೌಂಡ್ ಬರುತ್ತಲ್ಲ ಹಾಗೆ. ಬರೀ ಕಾಲನ್ನು ಮಾತ್ರ ನಂಬಬೇಡಿ, ಕೈ ಗ್ರಿಪ್ಪನ್ನು ಕೂಡ ಹಿಡ್ಕೊಳ್ಳಿ. ಈ ಥರ ಗ್ರಿಪ್ ಮಾಡಿದ್ದಾರೆ ನೋಡಿ. ಈಗ ಏರುವಾಗ ಇದು ಗ್ರಿಪ್ಪನ್ನು ಹಿಡಿದು ಕಾಲು ಮೇಲೆ ಎತ್ತಿಟ್ಟು ಹೋಗ್ಬೋದು. ಇಳಿಬೇಕಾದ್ರೆ ಫಸ್ಟು ಕಾಲನ್ನು ಕೆಳಗಿಡ್ತೀವಲ್ಲ, ಸೊ ಆ ಕಾಲಿಗೇನು ಗ್ರಿಪ್ ಸಿಗಲ್ಲ. अच्छा है. We are being captured in his GoPro. Send us the video. ये चेन्नई is Delhi. I am from Maharashtra. Maharashtra. How contact with people? Different states. Yeah. दिल्ली महाराष्ट्र ट्रायंगल. हाँ. हाथ दे दो. बाइक क्या है? बाइक आपकी बुलेट की है ना? Bullet stuff. So Pulsar 150. I am taking a rental. If you can. एक मिनट. Harihan tricks. We came in school. चलिए एंजॉय योर ट्रिप. Thank you. हाँ हाँ जी. चढ़ना मुश्किल है, उतरना राइट वाला वहाँ पे वो फर्स्ट छोटा सा ಇವರು ಒಂದು 4 ಗಂಟೆ ತಗೋತಾರೆ ಇವರು. इतना स्लो जाते तो आप 4 घंटे चाहिए आपको ऊपर जाने के. 4 घंटा पकड़ने का 4 घंटा सीधा पुणे से बाइक में आया है. ಹಾಂ
ಅಯ್ಯಪ್ಪ ನನ್ನ ಕಾಲು ಹಿಡ್ಕೊಂಡವ್ರಿ. ಈ ಕಡೆ ನಾಸಿಕ್ ತ್ರಯಂಬಕೇಶ್ವರ ಅದು ಬಂದರೆ ಈ ಹರಿಹರ ಫೋರ್ಟನ್ನು ಹತ್ತೋದು ಮರಿಬೇಡಿ. ಒಂದು 4-5 ಗಂಟೆ ಟೈಮ್ ತೊಗೊಳುತ್ತೆ ನಿಮಗೆ. ಈ ಎಕ್ಸ್ಪೀರಿಯೆನ್ಸ್ ನಾನು ಕೂಡ ಮಾಡಿದೆ ಅನ್ನೋದು ನನಗೂ ಒಂದು ಖುಷಿಯ ವಿಚಾರ. ಸೊ ಇನ್ನೂ ಸ್ವಲ್ಪ ಕೆಳಗಡೆ ಹೋಗ್ಬೇಕು. ದಯವಿಟ್ಟು ಇಷ್ಟೆಲ್ಲ ಕಷ್ಟಪಟ್ಟು ವಿಡಿಯೋ ಮಾಡ್ತಿದ್ದೀನಿ, ದಯವಿಟ್ಟು ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೀನಿ.